ಇರಾನ್ ದುಬೈ ಮೇಲೆ ಶನಿವಾರ ಕ್ಷಿಪಣಿ ದಾಳಿ ನಡೆಸಿದ್ದು ವಿಶ್ವದ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾಗೆ ಹಾನಿಯಾಗಿರುವಂತೆ ಕಾಣುವ ವಿಡಿಯೋಗಳು ಹರಿದಾಡುತ್ತಿವೆ. ಬುರ್ಜ್ ಖಲೀಫಾ ಬಳಿ ಇರಾನಿನ ಡ್ರೋನ್ ಕಾಣಿಸಿಕೊಂಡ ವರದಿಯಾದ ಕೂಡಲೇ ದೂರದ ವಿಡಿಯೋದಲ್ಲಿ ಕಪ್ಪು ಹೊಗೆ ಏರುತ್ತಿರುವುದು ವಿಡಿಯೋದಲ್ಲಿ ಕಾಣಬಹುದು. ದುಬೈನ ಪ್ರತಿಷ್ಠಿತ ಗಗನಚುಂಬಿ ಕಟ್ಟಡವು ದಾಳಿಗೆ ಗುರಿಯಾಗಿತ್ತೇ ಮತ್ತು ಅದಕ್ಕೆ ಯಾವುದೇ ಹಾನಿಯಾಗದೆಯೇ ಎಂಬುದು ಸ್ಪಷ್ಟವಾಗಿಲ್ಲ. ಇನ್ನು ದುಬೈನ ಹೃದಯ ಭಾಗದಲ್ಲಿರುವ 828 ಮೀಟರ್ ಎತ್ತರದಲ್ಲಿರುವ ಬುರ್ಜ್ ಖಲೀಫಾ ಅಂದಾಜು $1.5 ಬಿಲಿಯನ್ ಮೌಲ್ಯದ್ದಾಗಿದ್ದು, ಈ ಗಗನಚುಂಬಿ ಕಟ್ಟಡದ ಮುಖ್ಯ ರಚನೆಯನ್ನ ಒಳಗೊಂಡಿರುವ ಅದರ ಡೆವಲಪರ್ ಎಮಾರ್ ಪ್ರಾಪರ್ಟೀಸ್ಗೆ ಸುಮಾರು $1.5 ಬಿಲಿಯನ್ ಗೆ ವಿಮೆ ಮಾಡಲಾಗಿದ್ದು, ಪ್ರತ್ಯೇಕ ಅಪಾರ್ಟ್ಮೆಂಟ್ಗಳು, ಹೋಟೆಲ್ ಒಳಾಂಗಣಗಳು ಮತ್ತು ಕಚೇರಿಗಳನ್ನ ಅವುಗಳ ಮಾಲೀಕರು ಪ್ರತ್ಯೇಕವಾಗಿ ವಿಮೆ ಮಾಡಿದ್ದಾರೆ. ಇನ್ನು ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ವಿರುದ್ಧ ಜಂಟಿ ವಾಯು ದಾಳಿ ನಡೆಸಿ ಇರಾನ್ನ 30 ನಗರವನ್ನ ಗುರಿಯಾಗಿಸಿಕೊಂಡಿದ್ದವು. ಇರಾನ್ ಪ್ರತೀಕಾರ ತೀರಿಸಿಕೊಂಡಿದ್ದು, ಇರಾನ್ ಆಪರೇಷನ್ ಫತಾಹ್ ಎ ಜಂಗ್ ಎನ್ನುವ ಪ್ರಾರಂಭಿಸಿತು. ಮಧ್ಯಪ್ರಾಚ್ಯದ 8ಕ್ಕೂ ಹೆಚ್ಚು ದೇಶಗಳ ಮೇಲೆ ದಾಳಿ ಮಾಡಿದ್ದು, ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ದುಬೈ ಮತ್ತು ಅಬುಧಾಬಿಯಲ್ಲಿ ಸ್ಫೋಟಕಗಳು ಸಂಭವಿಸಿದ ವರದಿಯಾಗಿದೆ. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಬಹು ಸ್ಫೋಟಗಳ ಶಬ್ದ ಕೇಳಿಬಂದಿದ್ದು, ಮುಂದಿನ ಸೂಚನೆ ಬರುವವರೆಗೂ ಎಲ್ಲಾ ವಿಮಾನಗಳನ್ನು ಸ್ಥಗಿತಗೊಳಿಸಲಾಗಿದೆ. ಇನ್ನು ದುಬೈನ ಫಾರ್ಮ್ ಜುಮೇರಾದಲ್ಲಿರುವ ಫೇರ್ ಮಾಂಟ್ ಹೋಟೆಲ್ ಕ್ಷಿಪಣಿಗೆ ಡಿಕ್ಕಿ ಹೊಡೆದಿದೆ. ಇನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಲಾದ ವಿಡಿಯೋಗಳು ಪ್ರವಾಸಿಗರಲ್ಲಿ ಜನಪ್ರಿಯವಾಗಿರುವ ಕಟ್ಟಡಕ್ಕೆ ಬೆಂಕಿ ಹೊತ್ತಿಕೊಂಡಿದ್ದು, ಹೊಗೆಯ ದಟ್ಟವಾಗಿ ಆಕಾಶಕ್ಕೆ ಹಾರುತ್ತಿರುವುದನ್ನು ತೋರಿಸಿವೆ. ಬೆಂಕಿಯ ತೀವ್ರವಾಗಿದ್ದು, ಹೋಟೆಲ್ನ ದೊಡ್ಡ ಭಾಗವನ್ನ ಆವರಿಸಿತ್ತು. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.